ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು, ಕರುಣಿಸಿ ಆಧರಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಭಯದಲ್ಲಿ ನಾವು ನಡೆಯುವಾಗ ನಮಗೆ ಜ್ಞಾನ ಕೊಡುವರಾಗಿದ್ದಾರೆ, ನಮಗೆ ಒಳ್ಳೆಯ ರೀತಿಯಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡೆ ಮಾಡುವರು. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಯೆಹೋವನ ಭಯವೇ ಎಂಬುದಾಗಿ ಹೇಳುವುದಾದ್ರೆ ಸೊಲೊಮನ ಜೀವಿತ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಸೊಲೊಮನ್ ಹೇಳ್ತಾರೆ, ಭಯ. ಸೊಲೊಮನನು ನೇರವಾಗಿ ಮುಖ್ಯ ವಿಷಯವನ್ನು ತಿಳಿಸುತ್ತಾನೆ. ಏನಂದ್ರೆ, ದೇವರಿಗೆ ಭಯ ಭಕ್ತಿಯಿಂದ ನಾವು ನಡಿಬೇಕೆಂಬುದಾಗಿ ಎಚ್ಚರಿಸ್ತಾ ಇದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಎಲ್ಲ ಇದೆ, ಆದ್ರೂ ಕೂಡ ದೇವ್ರ ಭಯವಿದೆ ಎಂಬುದಾಗಿ ಸೊಲೊಮನು ಎಚ್ಚರಿಸುತ್ತಿದ್ದೇನೆ. ಅದೇ ತರ ನೋಡಿ ಹೇಳ್ತಾರೆ, ಭಕ್ತಿ ಇಲ್ಲದೆ ಹೋದರೆ ಜ್ಞಾನವನ್ನು ಪಡೆಯಲು ಆಗುವುದಿಲ್ಲ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮಲ್ಲಿ ದೇವ್ರ ಭಯ ಭಕ್ತಿ ಇಲ್ಲ ಹೋದ್ರೆ ಜ್ಞಾನ ಇದ್ದರೂ ಇಲ್ಲದ ತರ ಜೀವಿಸ್ತೀವಿ. ಆದ್ರೆ ಸೊಲ ಹೇಳ್ತಾನೆ, ನೀವು ಜ್ಞಾನವಂತರಾಗಿರ್ಬೇಕು, ದೇವರಲ್ಲಿ ಭಯದಿಂದ ಜೀವಿಸಬೇಕು, ನಿಮಗೆ ಒಳ್ಳೆ ಜ್ಞಾನ ಕೊಡುವರಾಗಿದ್ದಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಆದಿಕಾಂಡ 20ನೇ ಅಧ್ಯಾಯ ನೋಡೋದಾದ್ರೆ ಅಲ್ಲಿ ಅಬ್ರಹಾಮನು ಸಾರಳನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ಸೈನಿಕರು ಅವರಿಗೆ ಹಠ ಹಚ್ತಾರೆ, ಇವನು ಹೇಗಾದ್ರೂ ಮಾಡಿ ಬಿಡಬಾರ್ದು ಎಂಬುದಾಗಿ. ಅವನಿಗೆ ಗೊತ್ತಾಯ್ತು ಅಬ್ರಹಾಮನಿಗೆ, ಅಯ್ಯೋ ಇವ್ರಿಗೆ ದೇವ್ರ ಭಯವಿಲ್ಲ, ಇವ್ರು ಏನಾದ್ರೂ ಮಾಡ್ತಾರೆ ಎಂಬುದಾಗಿ ಅವ್ರಿಗೆ ಹೆದರಿ ಭಯಪಡ್ತಾರೆ. ಅದೇ ತರ ಪ್ರೀತಿಯ ಮಕ್ಕಳೇ, ನಾವು ದೇವರಿಗೆ ಭಯಪಡಬೇಕು. ನಮಗೆ ಜ್ಞಾನ ಕೊಡುವಂತ ದೇವರು, ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾರೆ. ಯಾರು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾರೋ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಜ್ಞಾನ ಕೊಡುವರಾಗಿದ್ದಾರೆ. ಎಂತ ಸಮಸ್ಯೆ ವೇದನೆ ಇದ್ರೂ ಕೂಡ ಜ್ಞಾನ ಕೊಡುವಂತಹ ದೇವರಾಗಿದ್ದಾರೆ. ಅದೇ ತರ ನೋಡುತ್ತೀವಿ ಪ್ರೀತಿಯ ಮಕ್ಕಳೇ, ದಾವೀದನು ಬರೆದ ಕೀರ್ತನೆ 34:11 ಹೇಳ್ತಾರೆ, ಮಕ್ಕಳರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಳಿಸುವೆನು. ಆಮೆನ್, ಹಲ್ಲೆಲೂಯಾ. ದಾವೀದನು ಹೇಳ್ತದೆ, ಪ್ರೀತಿಯ ಮಕ್ಕಳೇ, ಮಕ್ಕಳರ ಬನ್ನಿರಿ, ನಾನು ನಿಮಗೆ ಯೆಹೋವನ ಭಯವನ್ನು ಕಳಿಸ್ತೇನೆ ಎಂಬುದಾಗಿ. ದೇವರಲ್ಲಿ ನಾವು ನಂಬಿಕೆಯಿಂದ ಬರಬೇಕು. ದೇವರೇ ನನ್ನ ಒಳ್ಳೆ ಜ್ಞಾನ ಕೊಡು. ಅಲ್ಲಿ ಹೇಳ್ತಾರೆ ನೋಡಿ, ಏನಂದ್ರೆ 4:11 ವಚನ ಹೇಳ್ತದೆ, ಏನಂದ್ರೆ ದೇವರಲ್ಲಿ ನಾವು ಭಯದಿಂದ ಬರ್ಬೇಕಂತೆ. ನೋಡಿ ಏನಂತದೆ ಅಂದ್ರೆ, ಅಲ್ಲಿ ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಳಿಸುವೆನು. ಆಮೇಲೆ ನಾವು ದೀರ್ಘ ಆಯಿಸಬೇಕು, ಬಹು ಸುಖವಾಗಿ ಬಾಳ್ಬೇಕು ಎಂಬುದಾಗಿ ಕೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಇನ್ನೂ ಹೆಚ್ಚಾಗಿ ಬದುಕಬೇಕಾದ್ರೆ ದೇವ್ರ ಭಯ ಇರಬೇಕು. ಅಯ್ಯೋ ದೇವ್ರು ನನ್ನ ನೋಡ್ತಾರೆ, ನಾನು ತಪ್ಪು ಮಾರ್ಗದಲ್ಲಿ ಹೋಗ್ತಿದ್ದೀನಾ ಅಥವಾ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಪ್ರೀತಿಯ ಮಕ್ಕಳೇ, ಸೊಲೊಮನ್ ಹೇಳ್ತಾನೆ, ನಿಮಗೆ ಜ್ಞಾನ ಬೇಕಾದ್ರೆ ದೇವ್ರ ಭಯ ಇರಬೇಕು, ಆತನ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ನಡೆಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 14ನೇ ಅಧ್ಯಾಯ 1ನೇ ವಚನ ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ, ದುರ್ಗತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ಈ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರು ಇಲ್ಲ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳನ್ನು ನೋಡೋದಾದ್ರೆ ಎಷ್ಟೋ ಜನ ದೇವರಿಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಿದ್ದಾರೆ. ಆದ್ರೆ ನಮಗಾದ್ರೂ ದೇವರಿದ್ದರೆ ನಾವು ಭಯದಲ್ಲಿ ನಡಿಬೇಕು. ದೇವರೇ, ನಾನು ತಪ್ಪು ಮಾರ್ಗದಲ್ಲಿ ಹೋಗದೆ ನನ್ನ ಕುಟುಂಬದಲ್ಲಾಗ್ಲಿ, ಎಲ್ಲರಲ್ಲಿ ಕೆಲಸದಲ್ಲಿ ಆಗ್ಲಿ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ರೆ. ಪ್ರೀತಿಯ ಮಕ್ಕಳೇ, ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಮಗೆ ಒಳ್ಳೆ ದೇವ್ರ ಭಯದಿಂದ ನಾವು ನಡಿಬೇಕು. ದೇವ್ರು ನಮ್ಮನ್ನು ಎಲ್ಲ ಕಾರ್ಯಗಳನ್ನ ನೋಡುವಂತ ದೇವರಾಗಿದ್ದಾನೆ. ಏನ್ ಬೇಕು ನನ್ನ ಮಗನಿಗೆ ಅದೆಲ್ಲ ಕೊಡುವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಂಬಿಕೆಯಿಂದ, ದೇವರೇ ನಿನ್ನಲ್ಲಿ ಭಯಭಕ್ತಿಯಿಂದ ನಾನು ನಡಿತೀನಿ, ನನ್ನಲ್ಲಿದ್ದಂತೆಲ್ಲ ಕೆಟ್ಟ ಮಾರ್ಗದನ್ನ ಬಿಡುಗಡೆ ಕೊಡು. ದೇವರೇ, ನನ್ನ ಕುಟುಂಬದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲಿ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕಂತ
ಪ್ರೀತಿಯಿಂದ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶೋಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುತ್ತೆ ಸಹಾಯ ಮಾಡಿದ್ರೆ. ಹೌದೇಸಪ್ಪ, ನಿನ್ನಲ್ಲಿ ಈ ಭಯ ಭಕ್ತಿಯಿಂದ ನಡೆಯುವಾಗ ನಮಗೆ ಜ್ಞಾನ ಕೊಡುವಂಥ ದೇವರು. ಎಲ್ಲರನ್ನು ಸಮಸ್ಯೆಯನ್ನು ಬಿಡುಗಡೆ ಕೊಡು. ಈ ವಿಡಿಯೋ ಯಾರು ನೋಡ್ತಾರೋ ಅವ್ರ ಕಾಪಾಡು, ಒಳ್ಳೆ ಆ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತ ಹೆಸರು ಬೇಡ್ತಾನೆ ಜೀವ ತಂದೆ. ಆಮೆನ್. ಮೇ ಗಾಡ್